ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ದಿನಗಳಾಯಿತು ಅಂತ ಇಲ್ಲಿ ನಾನು ಕೇಸರಿಬಾತ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅಂದರೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಅಂದರೆ ಅಡುಗೆ ಎಣ್ಣೆ, ಸನ್ಫ್ಲವರ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬಾದಾಮಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿನ ಆ್ಯಡ್ ಮಾಡ್ತಾಯಿಲ್ಲ, ಬರೀ ದ್ರಾಕ್ಷಿ ಗೋಡಂಬಿ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಎಣ್ಣೆ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಉಬ್ಬುವರೆಗೂ ಹುರ್ಕೊಳ್ಳಿ. ಅದಾದ ನಂತರ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿನ. ನೀವು ಬೇಕಾದರೆ ಅದ್ರ ಜೊತೆನೇ ರವೆನ ಆ್ಯಡ್ ಮಾಡ್ಕೋಬೋದು, ಆದರೆ ಸೀದೋಗೋ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. 1 ಕಪ್ ಅಳತೆಯಲ್ಲಿ ಮೀಡಿಯಮ್ ರವೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ತುಪ್ಪದಲ್ಲಿ ಹಾಗೂ ಎಣ್ಣೆಯಲ್ಲಿ ಎಣ್ಣೆ ಹಾಕಿದ್ವಲ್ವಾ ಅದರಲ್ಲಿ ಹುರ್ಕೊಳ್ಬೇಕು. ಅದು ಹುರಿವಾಗ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಅದಾದ ನಂತರ ಆ ಕಪ್ ಅಳತೆಯಲ್ಲಿ ನಾನು 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಿದ್ವಲ್ವಾ ಅದನ್ನು ಈಗ ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಹುರ್ಕೊಂಡ ನಂತರ ಅದೇ ಕಪ್ ಅಳತೆಯಲ್ಲೇ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. 3 ಸಲ ಅದೇ ಕಪ್ ಅಳತೆಯಲ್ಲೇ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ತಿರುಗಿಕೊಳ್ಬೇಕು. ಅದಾದ ನಂತರ ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ, ನಾನು ಟರ್ಮರಿಕ್ ಹಾಕ್ತಾಯಿದ್ದೀನಿ, ಅಂದರೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಆಗ ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಕೆಮಿಕಲ್ ಇರೋ ಎಲ್ಲನೂ ಯೂಸ್ ಮಾಡೋಕ್ಕಿಂತ ಅರಿಶಿಣದ ಪುಡಿನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ನಾನಿಲ್ಲಿ ಅರಿಶಿಣದ ಪುಡಿನ ಆ್ಯಡ್ ಮಾಡಿಕೊಂಡೆ. ಅದಾದ ನಂತರ ತಿರುಗ್ತಾ ಇರಬೇಕು, ಇಲ್ಲ ಗಂಟು ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ತಿರುಗಿಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದೇ ಒಂದು ಫ್ರೂಟ್ಸ್ ಅಂದರೆ ಆ್ಯಪಲ್ ಇರ್ಬೋದು, ಹಾಗೆ ಅನಾನಸ್ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಯಾವುದಾದ್ರೂ ಕಟ್ ಮಾಡಿ ಹಾಕ್ಕೋಬೋದು. ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ನಾನಿಲ್ಲಿ ಬಾಳೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇದಾದ ನಂತರ ನಾನು ಇಲ್ಲಿ ತಿರುಗ್ತಾ ಇದ್ದೀನಿ. ಅದು ಗಂಟು ಆಗೋದೇ ಇಲ್ದೇ ಇರೋ ಥರ ತಿರುಗಿಕೊಳ್ಳಿ. ತಿರುಗಾದ ನಂತರ ಹಾಗೆ ತಿರುಗ್ತಾ ಇರುವಾಗಲೇ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಆಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕೇಸರಿಬಾತ್ ಮಾಡಿದಾಗ ತುಪ್ಪ ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟೇ ಟೇಸ್ಟಾಗಿ ಕೊಡುತ್ತೆ ಫ್ರೆಂಡ್ಸ್. ನಾನು ಅದಕ್ಕೆ ಇಲ್ಲಿ ತುಪ್ಪ ಆ್ಯಡ್ ಮಾಡ್ಕೊತಾನೆ ಇದ್ದೀನಿ. ನಮ್ಮ ಮನೇಲಿ ತುಪ್ಪ ಇತ್ತು, ಅಂದರೆ ಹಸಿನ ತುಪ್ಪ ಇತ್ತು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣ್ತಿದೆ, ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ಅದಾದ ನಂತರ ನಾನು ಮಾರ್ಕೆಟಿಂದ ಸೊಪ್ಪನ್ನ ತರಿಸಿದೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು 1 ವಾರಕ್ಕೆ ಆಗೋಷ್ಟು ಅಂತ ತರಿಸಿದ್ದೆ ಸೊಪ್ಪನ್ನ. ತರಕಾರಿ ಎಲ್ಲ ಇತ್ತು, ಸೊಪ್ಪು ಮಾತ್ರ ಇರಲಿಲ್ಲ. ಅದಕ್ಕೋಸ್ಕರ ಸೊಪ್ಪೆಲ್ಲ ಬಿಡಿಸಿಟ್ಬಿಡೋಣ ಅಂತ ಇಲ್ಲಿ ಎತ್ತಿಡ್ತಾ ಇದ್ದೀನಿ. ಎಲ್ಲನೂ ಬಿಡಿಸಿ ಎಲ್ಲ ಥರದ ಸೊಪ್ಪು, ಅಂದರೆ ಮೊಸೊಪ್ಪು ಮಾಡ್ತಾರಲ್ಲ ಆ ಸೊಪ್ಪು, ಬಾತ್ಗೆ ಹಾಕ್ಕೊಳ್ಳೋಕ್ಕೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬಿಡಿಸ್ಕೊಳ್ಳೋಣ ಅಂತ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ನಾನಿಲ್ಲಿ ಸೊಪ್ಪು ಎಲ್ಲ ಮಣ್ಣಾಗಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನಿಲ್ಲಿ ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಆಗ ನಮಗೆ ಕೆಳಗಡೆ ಮಣ್ಣು ಬಿದ್ದಾಗ ಗುಡಿಸೋದು ತಪ್ಪುತ್ತೆ, ಅದರ ಸಹಾಯದಿಂದನೇ ಎತ್ತಿಡ್ಬೋದು ಅಂತ.
ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಒಂದೊಂದೇ ಕಟ್ ತರಿಸೋದು, ವೇಸ್ಟ್ ಆಗುತ್ತೆ ಅದು ಅಂತ. ಹಾಗೆ ಮೊಸೊಪ್ಪಿನ ಸೊಪ್ಪೆಲ್ಲನೂ ಎರಡೆರಡು ಕಟ್ ತರಿಸಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಬಿಡೋಣ, ಆಮೇಲೆ ಅದೆಲ್ಲ ಬಿಡಿಸಿದ್ರಾಯ್ತು ಅಂದ್ಬಿಟ್ಟು ಎಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲಸ್ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ಇಲ್ಲಿ ನೋಡಿ, ನಾನು ಎಲ್ಲನೂ ಕೊತ್ತಂಬರಿ ಸೊಪ್ಪನ್ನ ಬಾಕ್ಸ್ಗೆ ಹಾಕಿಟ್ಕೊತೀನಿ. ನಾನು ಇಲ್ಲೆಲ್ಲೂ ತೊಳಿತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ತೊಳೆದು ಬಿಡಿದ್ರೆ ಅದು ಎಲ್ಲ ಒಂಥರ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಕುವಾಗ ತೊಳೆದು ಹಾಕೊಳ್ಳೋದ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಯಾವುದೇ ಒಂದು ತರಕಾರಿ ತಂದ್ರೂ ತೊಳ್ಕೊಂಡು ಫ್ರೀಝರಲ್ಲಿ ಇಡಬೇಕು. ಆದರೆ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ತೊಳೆಯಲ್ಲ, ಹಾಗೆ ಇಟ್ಕೋತೀನಿ. ಅದರಿಂದ ಫ್ರೀಝರಲ್ಲಿ ಇಟ್ಟರೆ ಅದು ನೀರಾಗಿ ಎಲ್ಲ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ತೊಳ್ಕೊಂಡಿರ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಅಡುಗೆ ಮಾಡುವಾಗ ಬೇಕಾದರೆ ತೊಳ್ಕೊಂಡು ಹಾಕೊಳ್ಳೋದ ಅಂತ. ತಂದ ತಕ್ಷಣ ಹೀಗೆ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಟ್ಬಿಟ್ರೆ ಅಡುಗೆ ಮಾಡುವಾಗ ನಮಗೆ ತೊಂದರೆ ಆಗಲ್ಲ. ಬಿಡಿಸ್ಕೋಬೇಕಲ್ಲಪ್ಪ ಅಂತ ತಾಪತ್ರೆ ಇರುತ್ತೆ, ಆವಾಗ ಬಿಡಿಸ್ಕೋಬೇಕಾಗಿತ್ತು ಅಂತ. ಹೀಗೆಲ್ಲನೂ ತಂದ ತಕ್ಷಣ ಬಿಡಿಸಿಟ್ಬಿಟ್ರೆ ಅಡುಗೆ ಮಾಡೋಕ್ಕೂ ಈಸಿ, ಹಾಗೆ ನೀಟಾಗೂ ಇರುತ್ತೆ, ಫ್ರೆಶ್ ಆಗೂ ಇರುತ್ತೆ. ನಾನು ಈ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಈಗ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದು ಇನ್ನು ಎಲ್ಲ ಸೊಪ್ಪನ್ನು ಕೂಡ ನಾನು ಒಂದು ಗಟ್ಟಿಯ ಕವರ್ ಇರುತ್ತಲ್ಲ ಫ್ರೆಂಡ್ಸ್, ನಿಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಇರುತ್ತೆ ಅಂದ್ಕೊಡ್ತೀನಿ. ಗಟ್ಟಿಯ ಕವರ್ ಇರುತ್ತಲ್ಲ, ಆ ಕವರ್ಗೆ ಎಲ್ಲ ಸೊಪ್ಪನ್ನು ಡಿವೈಡ್ ಮಾಡಿ ಹಾಕೋತೀನಿ ನಾನು. ಅಂದರೆ ಎಲ್ಲನೂ ಬೆರೆಸಲ್ಲ. ಈಗ ಪಾಲಕ್ ಬಿಡಿಸ್ಬಿಟ್ಟು ಒಂದು ಅಡಿ ಹಾಕಿರ್ತೀನಿ. ಆಮೇಲೆ ಈಗ ಸಬ್ಸಿಗೆ ಸೊಪ್ಪು ತಂದಿದ್ರಲ್ಲ, ಅದನ್ನು ಪಾಲಕ್ ಮೇಲೆ ಇಡ್ತೀನಿ. ಹಾಗೆ ಡಿವೈಡ್ ಮಾಡಿ ಕವರ್ ಒಳಗಡೆ ಇಡ್ತೀನಿ. ಆವಾಗ ನಮ್ಗೆ ಯಾವ್ದು ಬೇಕು ಎತ್ತಿಟ್ಬಿಟ್ಟು ತಗೋಬೋದು ಅಂತ. ಹಾಗೆ ನೋಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಈಗ ಈ ಥರ ಯಾವುದೋ ನಲ್ಲಿಲಿ ಈ ಥರ ಪ್ಯಾಚಸ್ ಥರ ಆಗಿದ್ದರೆ ಆಗ ನಾನೊಂದು ಸೊಲ್ಯೂಷನ್ ಹೇಳ್ತೀನಿ. ನಿಮ್ಮ ಮನೇಲಿ ಯಾವಾಗಲೂ ಕೋಲ್ಗೇಟ್ ಇರುತ್ತಲ್ವಾ, ಯಾವುದೇ ಒಂದು ಕೋಲ್ಗೇಟ್ ಇದ್ದಂತೂ ಇರುತ್ತೆ. ಬ್ರಷ್ ಒಂದು ಯಾವುದಾದ್ರೂ ವೇಸ್ಟ್ ಬ್ರಷ್ನ ತಗೊಂಡು ಆ ಕೋಲ್ಗೇಟ್ನ ಬ್ರಷ್ಗೆ ಹಾಕ್ಕೊಂಡು ಈ ಥರ ಉಜ್ಕೊಳ್ಳಿ. ಇದು ಬ್ರಷಲ್ಲಿ ಉಜ್ಜಿದ್ರೂ ಹೋಗ್ತಾ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವುದಾದ್ರೂ ಪಾತ್ರೆ ತೊಳೆಯೋ ಬ್ರಷ್, ಅಂದರೆ ಚಗರೆ ಅಂತಾರಲ್ಲ, ಸ್ಟೀಲ್ ಬ್ರಷು ಚಗರೆನೋ ಯಾವುದೇ ಇರುತ್ತಲ್ವ, ಅದನ್ನು ಹಾಕೊಂಡು ಇಟ್ಕೊಳ್ಳಿ. ಏನೂ ಸ್ಕ್ರ್ಯಾಚ್ ಆಗೋಲ್ಲ. ಆ ವೈಟ್ ಪ್ಯಾಚಸ್ ಎಲ್ಲ ಹೊರಟೋಗುತ್ತೆ. ಮೊದಲು ನೀವು ಸ್ಟಾರ್ಟಿಂಗ್ ನಲ್ಲಿ ಹಾಕ್ಸ್ತೀರಲ್ಲ, ಅದೇ ಥರನೇ ಕಾಣುತ್ತೆ. ನೋಡ್ತಾರೆ, ನಾನು ಇಡ್ತಾ ಇದ್ದೀನಿ, ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈ ಥರ ಉಜ್ಜೋದ್ರಿಂದ ಆ ನಲ್ಲಿ ಪ್ಯಾಚಸ್ ಎಲ್ಲ ಹೋಗಿ ಈ ಥರ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣ್ತಿದೆ, ಮೊದಲು ಯಾವ ಥರ ಇತ್ತು, ಈಗ ಯಾವ ಥರ ಕಾಣ್ತಿದೆ ಅಂತ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.